ಪೊಲೀಸರ ಮುಂದೆ ಶ್ವಾನ ಕೊಂದಂತ ಪುಷ್ಪಲತಾ ಕಣ್ಣೀರನ್ನ ಹಾಕಿದ್ದಾಳೆ. ವಿಚಾರಣೆಯ ವೇಳೆ ಶ್ವಾನ ಹತ್ಯೆಗೆ ಕಾರಣವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ಪುಷ್ಪಲತಾ. ತಾನು ಶ್ವಾನವನ್ನ ಕೊಂದಿದ್ಯಾಕೆ? ಪೊಲೀಸರ ಮುಂದೆ ಕಣ್ಣೀರನ್ನ ಹಾಕ್ತಾ ಶ್ವಾನವನ್ನ ಕೊಂದಂತ ಕಾರಣವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ಪುಷ್ಪಲತಾ. ತುಂಬಾ ಪ್ರೀತಿ ಮಾಡ್ತಿದ್ದಂಥ ಶ್ವಾನವನ್ನೇ ಕೊಂದಿದ್ಲು ಈ ಮಹಿಳೆ. ಗೂಫಿ ತನಗೆ ಬೊಗಳ್ತು ಎಂಬ ಸಿಟ್ಟಿನಲ್ಲಿ ಲಿಫ್ಟ್ನಲ್ಲಿ ಬಟ್ಟೆ ಒಗೆದ ಹಾಗೆ ಒಗೆದು ಶ್ವಾನವನ್ನು ಹತ್ಯೆ ಮಾಡಿದ್ದು. ನ್ಯೂಸ್ ಫಸ್ಟ್ ಕೂಡ ಇದ್ರ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತ್ತು. ನಾಯಿ ಮಾಲಕ್ಕಿ ರಾಶಿ ಪೂಜಾರಿ ಅವ್ರನ್ನ ಕೂಡ ಮಾತನಾಡಿಸಿತ್ತು. ಪುಷ್ಪಾ ಮಾನಸಿಕವಾಗಿ ಖಿನ್ನತೆಗೆ ಏನಾದರೂ ಬಳಲ್ತಾ ಇದ್ದಾಳ ಅನ್ನೋ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಸದ್ಯ ಪುಷ್ಪಾಗೆ ಮೆಡಿಕಲ್ ಚೆಕಪ್ ಮಾಡಿಸ್ತಾರೆ ಪೊಲೀಸರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ನೋಡಿ, ಶ್ವಾನವನ್ನ ಕೊಂದಂತ ಮಹಿಳೆ ತಾನು ಶ್ವಾನವನ್ನ ಕೊಂದಿದ್ಯಾಕೆ ಅನ್ನೋದನ್ನ ಪೊಲೀಸ್ ವಿಚಾರಣೆ ವೇಳೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಹಾಗಾದ್ರೆ ಆಕೆ ಕೊಟ್ಟಿರುವಂತಹ ಕಾರಣಗಳಾದ್ರೂ ಏನೇನು? ಮಧುಸೂದನ್, ಬಾಗ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಶ್ವಾನವನ್ನ ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಶ್ವಾನ ಮಾಲೀಕರಾದಂತಹ ರಾಶಿ ಪೂಜಾರಿ ಕೊಟ್ಟಂತ ದೂರಿನ ಅನ್ವಯವಾಗಿ ಬಾಗ್ಲೂರು ಪೊಲೀಸರು ಆರೋಪಿತ ಮನೆ ಕೆಲಸದಾಕೆ ಜೊತೆಗೆ ಶ್ವಾನವನ್ನ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿ ಕೊಲೆ ಮಾಡಿದಂತ ಆರೋಪಿತೆ ಪುಷ್ಪಾಳನ್ನ ಸದ್ಯ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಬಾಗ್ಲೂರು ಪೊಲೀಸರು ಮಾಡಿದ್ರು. ಆಕೆಯನ್ನ ಅರೆಸ್ಟ್ ಕೂಡ ಮಾಡಿದ್ರು. ನಿನ್ನೆ ಆಕೆಯನ್ನ ಸಾಂತ್ವನ ಕೇಂದ್ರಕ್ಕೆ ಕಳಿಸಿ ಇವತ್ತು ಆಕೆಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿ ಆಕೆಯನ್ನ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆಗಳು ಇರುವಂತದ್ದು. ಸದ್ಯ ಪೊಲೀಸರ ಪ್ರಾಥಮಿಕ ವಿಚಾರಣೆ ವೇಳೆಯಲ್ಲಿ ಆರೋಪಿತ ಪುಷ್ಪಲತಾ ಕಣ್ಣೀರನ್ನ ಹಾಕಿರುವಂಥದ್ದು. ಯಾವ ಕಾರಣಕ್ಕಾಗಿ ಅಮಾನುಷವಾದಂತಹ ಕೃತ್ಯವನ್ನ ನೀನು ಎಸಗಿದ್ಯಾ ಅಂತೇಳಿ ಪೊಲೀಸರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಪುಷ್ಪಲತಾ ಆಕೆ ಪ್ರಮುಖವಾಗಿ ಪೊಲೀಸರ ಮುಂದೆ ಮೊದಲಿಗೆ ಕಣ್ಣೀರನ್ನ ಹಾಕ್ತಾಳೆ. ಕಳೆದ 2 ತಿಂಗಳುಗಳಿಂದಲೂ ಕೂಡ ಗೂಫಿಯನ್ನ ತುಂಬಾನೇ ಪ್ರೀತಿಯನ್ನ ಮಾಡ್ತಿದ್ದೆ. ಗೂಫಿ ಕೂಡ ನಾನು ಹೇಳಿದ ರೀತಿ ಕೇಳ್ತಿತ್ತು. ಅದಕ್ಕೆ ಊಟ ಮಾಡಿಸುವಂತ ಕೆಲಸವನ್ನ ನಾನು ಮಾಡ್ತಿದ್ದೆ. ಗೂಫಿಗೆ ಸ್ನಾನ ಮಾಡಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದೆ. ಪ್ರತಿನಿತ್ಯ ಅಪಾರ್ಟ್ಮೆಂಟ್ನಲ್ಲಿ ನಾನು ಎಲ್ಲಿದ್ರೆ ಅಲ್ಲಿ ಗೂಫಿ ಇರ್ತಿತ್ತು. ಹೇಳಿದ ರೀತಿಯಲ್ಲಿ ಗೂಫಿ ಕೇಳ್ತಿತ್ತು. ಆದ್ರೆ ಕಳೆದ 2-3 ದಿನಗಳಿಂದಲೂ ಕೂಡ ಏಕೋ ಗೊತ್ತಿಲ್ಲ ಗೂಫಿ ನನ್ನನ್ನು ನೋಡಿದ್ರೆ ಬೊಗಳಿಕೆ ಶುರು ಮಾಡ್ತಿತ್ತು. ಅವತ್ತು ಕೂಡ ಘಟನೆ ನಡೆದಂಥ ದಿನ ಕೂಡ ಒಂದೇ ಸಮ ನನ್ನ ನೋಡಿದ್ರೆ ಗೂಫಿ ಬಗಳುವಂಥ ಕೆಲಸವನ್ನು ಕೂಡ ಮಾಡ್ತಿತ್ತು. ಜೊತೆಗೆ ಅವತ್ತು ಅಪಾರ್ಟ್ಮೆಂಟ್ನ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಲಿಫ್ಟ್ಗೆ ಬರುವಂಥ ಸಂದರ್ಭದಲ್ಲೂ ಕೂಡ ಗೂಫಿ ನನ್ನನ್ನು ನೋಡಿ ತುಂಬಾನೇ ಬೊಗಳ್ತಿತ್ತು. ಲಿಫ್ಟ್ಗೂ ಕೂಡ ಬರಲಿಲ್ಲ. ಇದನ್ನು ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ನಿವಾಸಿಗಳು ಕೂಡ ಗಮನಿಸಿದ್ರು. ಹೀಗಾಗಿ ನನಗೆ ಬೇಜಾರಾಯಿತು. ಹೀಗಾಗಿ ಬಲವಂತದಿಂದ ಅದನ್ನು ಲಿಫ್ಟ್ ಒಳಗಡೆ ಕರ್ಕೊಂಡ್ಬರುವಂಥ ಕೆಲಸವನ್ನು ಮಾಡಿದೆ. ಲಿಫ್ಟ್ನ ಒಳಗಡೆ ಕೂಡ ಗೂಫಿ ನನ್ನನ್ನು ನೋಡಿ ಬೊಗಳುವಂಥ ಕೆಲಸವನ್ನು ಮಾಡ್ತು. ಹೀಗಾಗಿ ಕೋಪದಲ್ಲಿ ನಾನು ಅದನ್ನು ಬಟ್ಟೆಯನ್ನು ಒಗೆಯೋ ರೀತಿಯಾಗಿ ಹೋಗದೆ. ಆದರೆ ನನಗೂ ಕೂಡ ತುಂಬಾನೇ ನೋವಾಗಿದೆ. ಗೂಫಿಯನ್ನು ತುಂಬಾನೇ ಪ್ರೀತಿ ಮಾಡ್ತಿದ್ದೆ ಅಂತೇಳಿ ಯಾಕೆ ಪೊಲೀಸರ ಮುಂದೆ ಡ್ರಾಮಾವನ್ನು ಮಾಡ್ತಿದ್ದಾಳೆ. ಆದರೆ ಪೊಲೀಸರು ಈಕೆಯನ್ನ ವಿಚಾರಣೆಯನ್ನ ಮಾಡಿ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಿಕೊಂಡು ಮತ್ತೊಂದು ಕಡೆ ಈಕೆ ಏನಾದರೂ ಮಾನಸಿಕ ಖಿನ್ನತೆಯಿಂದ ಏನಾದರೂ ಬಳಲ್ತಿದ್ದಾಳ ಅನ್ನೋ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಇವತ್ತು ಆಕೆಗೆ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆಕೆಯ ಮೆಡಿಕಲ್ ರಿಪೋರ್ಟ್ ಅನ್ನು ಪಡೆದು ಅದನ್ನು ಅನಾಲಿಟಿಕ್ಸ್ ಮಾಡುವಂಥ ಕೆಲಸವನ್ನು ಸದ್ಯ ಪೊಲೀಸರು ಮಾಡ್ತಿರುವಂಥದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ.